ಇವತ್ತಿನ ವಿಡಿಯೋ ಫ್ರೆಶ್ ಆಯಿಸ್ಟರ್ ಮಶ್ರೂಮ್ ಹಾರ್ವೆಸ್ಟ್ ಮತ್ತು ಬೆಡ್ಡಲ್ಲಿ ಬರೋ ಹುಳಗಳ ರೀಸನ್ ಯಾಕೆ ಬರುತ್ತೆ ಅಂತ. ನಮಸ್ಕಾರ, ನಾನು ಲಿಖಿತಾ. ಮೈಸೂರಲ್ಲಿ ಆರ್ಗ್ಯಾನಿಕ್ ಆಯಿಸ್ಟರ್ ಮಶ್ರೂಮ್ನ ಬೆಳೀತಾ ಇದ್ದೀನಿ. ಇದು ಇವತ್ತಿನ ಹಾರ್ವೆಸ್ಟ್. ಬೆಳಗ್ಗೆ ಬೇಗ ಹೋಗಿ ಹಾರ್ವೆಸ್ಟ್ ಮಾಡಿ ಮಶ್ರೂಮ್ಸ್ನೆಲ್ಲ ಹಾರ್ವೆಸ್ಟ್ ಮಾಡಿದೆ. ಇವತ್ತು ತುಂಬ ಆರ್ಡರ್ಸ್ ಇತ್ತು, ಎಲ್ಲರಿಗೂ ಕೊಡೋಕ್ಕೆ ಬೇಗ ಬೇಕು ಅಂದಿದ್ರು. ಸೊ ಅದಕ್ಕೋಸ್ಕರ ಬೇಗ ಹೋಗಿ ಹಾರ್ವೆಸ್ಟ್ ಮಾಡ್ಕೊಂಡು ಬಂದೆ. ಕ್ವಾಲಿಟಿ ಆಫ್ ಮಶ್ರೂಮ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅದಲ್ಲದೆ ಇವತ್ತಿಂದು ಇನ್ನೊಂದು ಟಾಪಿಕ್ ಹುಳ, ಬೆಡ್ಡಲ್ಲಿ ಬರೋವಂಥ ಹುಳ. ಇವತ್ತು ಆ್ಯಕ್ಚುಲಿ 20 ಡೇಸ್ ಮುಂಚೆನೇ ನನ್ನ ಅಂಡರ್ ಟ್ರೈನಿಂಗ್ ತೊಗೊಂಡವರು ಕಾಲ್ ಮಾಡಿ ಹೇಳ್ತಾಯಿದ್ರು, ಇವತ್ತು ಬೆಡ್ಡಿಂಗ್ ಮಾಡಬೇಕಾದ್ರೆ ನಾನು ಹುಳನ್ನ ನೀಟಾಗಿ ಒಣಗಿಸಿಲ್ಲ ಅಂತ. ಸೊ ನಾನು ಅವಾಗ ಹೇಳಿದ್ದೆ, ಮತ್ತು ನೀಟಾಗಿ ಒಣಗಿಸಿಲ್ಲ ಅಂದರೆ ಹುಳ ಬರೋ ಚಾನ್ಸಸ್ ಜಾಸ್ತಿ ಅಂತ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಇವತ್ತು ಅವರ ಬೆಡ್ಡಲ್ಲಿ ಹುಳಗಳು ಕಾಣಿಸ್ಕೊಂಡಿದೆ. ಅವರಿಗೆ ಅವತ್ತೇ ಹೇಳಿದೆ ದಟ್ ಏನು ಹುಳ ಯಾಕೆ ಬರುತ್ತೆ, ಮೇನ್ ರೀಸನ್ ಈ ಹುಳ ಬರೋಕ್ಕೆ ಅಂದರೆ ನಾವು ಬೆಡ್ನ ನೀಟಾಗಿ ಒಣಗಿಸಿಲ್ಲ ಅಂದರೆ. ಎಕ್ಸಾಂಪಲ್, ಈಗ ಇದು ಯಾವ ಥರ ಹುಳ ಅಂದರೆ ಹಣ್ಣುಗಳು ಕೊಳ್ತಾಗ ಬರುತ್ತಲ್ಲ, ಅದೇ ಥರದ ಹುಳ ಬೆಡ್ಡಲ್ಲೂ ಬರುತ್ತೆ. ಮೇನ್ ರೀಸನ್ ನಾವು ನೀಟಾಗಿ ಒಣಗಿಸ್ಕೊಂಡಲೇ ಇದ್ದಾಗ, ಚೆನ್ನಾಗಿ ಹಿಂಡಿದಾಗ, ಕೈಯಲ್ಲಿ 2 ಕೈಯಲ್ಲಿ ಹಿಡಿದು ಹಿಂಡಿದಾಗ ನೀರು ತೊಟಕಬಾರ್ದು, ಬಟ್ ಕೈ ಒದ್ದೇ ಇರಬೇಕು. ಅಷ್ಟರ ಮಟ್ಟಿಗೆ ಮಾಡಿದ್ರೆ, ಡ್ರೈ ಮಾಡಿದ್ರೆ ಮಾತ್ರ ಹುಳ ಬರಲ್ಲ. ಹಾಗೆ ಮಾಡಲಿಲ್ಲ ಅಂದರೆ ಅಂಥ ಹುಳ ಬಂದೇ ಬರುತ್ತೆ.